ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಕೋಸ್ಟಲ್ ಸ್ಪೂನ್ ಬೈ 2. ಇವತ್ತು ನಮ್ಮ ಮನೆಯಲ್ಲಿ ಮಳಿ ಸುಕ್ಕ. ನಾವು ಕುಂದಾಪುರ ಭಾಷೆಯಲ್ಲಿ ಇದಕ್ಕೆ ಮಳಿ ಹೇಳೋದು, ಮತ್ತು ಕೊಂಕಣಿಯಲ್ಲಾದರೆ ಕುಬೆ ಹೇಳ್ತೇವೆ. ಹಾಗೆ ಆಚೆ ಉಡುಪಿ ಮಂಗಳೂರಾದರೆ ಇದಕ್ಕೆ ಮರ್ವಾಯಿ ಹೇಳ್ತಾರೆ. ಮತ್ತು ನೀವು ಏನು ಹೇಳ್ತೀರಾ ಅಂತ ಕಮೆಂಟಲ್ಲಿ ಹೇಳಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಗೊತ್ತಲ್ವಾ, ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮತ್ತು ನಾವು ಇದನ್ನು ಹೇಗೆ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೇವೆ ಮತ್ತು ಇದನ್ನು ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗ್ತದೆ ಅಂತ ನೋಡ್ಕೊಳ್ಳುವ ಬನ್ನಿ. ಸ್ವಲ್ಪ ಮೆಣಸು, ಒಂದು ಅರ್ಧ ಹಿಡಿ ಮೆಣಸು, 2 ಚಮಚ ಕಾಳು ಮೆಣಸು, 1 ಚಮಚ ಬಾಯ್ಲ್ ರೈಸ್ ಕುಚ್ಚಕ್ಕಿ, 1 ಚಮಚ ಜೀರಿಗೆ, 2 ಚಮಚ ಕೊತ್ತಂಬರಿ, ಸ್ವಲ್ಪ ಮೆಂತೆ, ಸ್ವಲ್ಪ ಹುಳಿ, ಅರಿಶಿನ ಹುಡಿ, ಅರ್ಧ ತೆಂಗಿನ ತುರಿ, ಉಪ್ಪು. ಸ್ಟಾರ್ಟಿಂಗ್ನಲ್ಲಿ ನಾವು ಇಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ಬಣಾಲೆಯಲ್ಲಿ ಒಂದು ಅರ್ಧ ಮುಷ್ಟಿಯಷ್ಟು ತಗೊಂಡಿರೋ ಮೆಣಸನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇವೆ. ಇದಕ್ಕೇನೆ ನಾವು ಸ್ವಲ್ಪ ಬಾಯ್ಲ್ಡ್ ರೈಸನ್ನು ಹಾಕ್ಕೊಂಡು ಫ್ರೈ ಮಾಡೋದು. ಇದು ಎಲ್ಲರೂ ಹಾಕೋದಿಲ್ಲ, ಹಾಕಿದರೆ ಸ್ವಲ್ಪ ರುಚಿ ಮತ್ತು ಒಳ್ಳೆ ಫ್ಲೇವರ್ ಬರ್ತದೆ. ಹಾಗೆ ನಾವು ಇದನ್ನು ಹಾಕ್ತೇವೆ. ಹಾಗೆ ನಿಮಗೆ ಕೂಡ ಇಷ್ಟ ಆದರೆ ನೀವು ಕೂಡ ಸ್ವಲ್ಪ ಬಾಯ್ಲ್ಡ್ ರೈಸ್ ಹಾಕ್ಕೊಂಡು ಟ್ರೈ ಮಾಡಿ ಒಂದು ಸಾರಿ. ಇದು ಅಕ್ಕಿ ಕೂಡ ಸ್ವಲ್ಪ ಫ್ರೈ ಆದಮೇಲೆ ಉಳಿದಿರೋದು ಎಲ್ಲ ಮಸಾಲೆನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇವೆ. ನಮ್ಮ ಮಸಾಲೆ ಎಲ್ಲ ಇವಾಗ ಸರಿಯಾಗಿ ಫ್ರೈ ಆಗಿದೆ. ಹಾಗೆ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣಿಲಿಕ್ಕೆ ಬಿಟ್ಟು ಬಿಡುವ. ಇವಾಗ ನಾವು ಬಾಣಲೆ ತಗೊಂಡು ಅದಕ್ಕೆ ಆಯಿಲ್ ಹಾಕ್ಕೊಂಡು ಆಯಿಲ್ ಸ್ವಲ್ಪ ಬಿಸಿ ಆದ ಮೇಲೆ ಸಾಸಿವೆ ಹಾಕಲಿಕ್ಕೆ ನಮಗೆ ಇಲ್ಲಿ ನೆನಪಾಗಲಿಲ್ಲ. ಹಾಗೆ ನಾವು ಆನಿಯನ್ ಹಾಕ್ಕೊಂಡು ಫ್ರೈ ಮಾಡಿದ್ದು. ನೀವು ಫಸ್ಟ್ ಸಾಸಿವೆ ಹಾಕ್ಕೊಂಡು ಚಟಪಟ ಆದಮೇಲೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಿದ್ದೇವೆ. ಹಾಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಸೇರಿಸ್ಕೊಂಡಿದ್ದೇವೆ. ಆಮೇಲೆ ನಮ್ಮದು ಮೇನ್ ಐಟಮ್ ಮಳಿ ಇಲ್ಲ ಮರ್ವಾಯಿ. ಇದನ್ನು ನಾವು ತೊಳೆದು ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೇವೆ. ಇದನ್ನು ಇವಾಗ ಹಾಕ್ಕೊಂಡು ಇದರ ಮೇಲೆ ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳುವ. ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಹುಳಿ ನೀರನ್ನು ಹಾಕಿಕೊಂಡು ಏನಾದರೂ ಮುಚ್ಚಲಿಕ್ಕೆ ಇಟ್ಟು ಬೇಯಲಿಕ್ಕೆ ಬಿಟ್ಟು ಬಿಡುವ. ಇಲ್ಲಿ ನೋಡಿ, ನಮ್ಮ ಮರ್ವಾಯಿ ಇಲ್ಲ ಮಳಿ ಇದು ಇವಾಗ ಬೆಂದಿದೆ. ಇದು ಬೇಯುವಾಗ ನಾವು ಮಸಾಲೆನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇವೆ. ಅದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡಿಕೊಳ್ಳುವ. ಆಮೇಲೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡಿ.
ಒಂದೊಳ್ಳೆ ಮಿಕ್ಸ್ ಕೊಟ್ಟು ಒಂದು 5 ಮಿನಿಟ್ಸ್ ಹೀಗೆ ಮುಚ್ಚಿಟ್ರೆ ನಮ್ಮದು ಫಸ್ಟ್ ಕ್ಲಾಸ್ ಮಳಿ ಸುಕ್ಕ ರೆಡಿ. ಮತ್ತು ಇದನ್ನು ಗಂಜಿ ಜೊತೆ ಹಾಕ್ಕೊಂಡು ಊಟ ಮಾಡಿದರೆ ಸ್ವರ್ಗ ಅನಿಸ್ತದೆ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ನ ಮಾಡಿ, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಲಿಕ್ಕೆ ಮರಿಬೇಡಿ. ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್.